ಆತ್ಮೀಯ ರೈತ ಬಂದವರೇ, ನಾನು ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್. ಇವತ್ತು ನಾನು ಎಲ್ಲಿ ಅಂದರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಸೀತಾರಾಂಪುರ ಅಲ್ಲಿದ್ದೀನಿ. ಅಂದರೆ ಕೂಡ್ಲಿಗೆರೆ, ಕರೆಕ್ಟಾ? ಅಲ್ಲಿದ್ದೀನಿ. ಇದು ಪರಮಶಿವಪ್ಪ ಅಂತ ಅವ್ರದ್ದು ತೋಟ. ಇದು ಎಷ್ಟು ಎಕರೆ ಐತ್ರಿ? 2 ಎಕರೆ ಇದೆಯಾ? ಅಂದರೆ ಇದು ಈ ಮಣ್ಣು ಪರೀಕ್ಷೆ ರಿಪೋರ್ಟ್ ಇದೆಯಲ್ಲ, ಇದು ಎಷ್ಟು ಎಕರೆ ಐತಿ ಈಗ? ಈ ಮಣ್ಣು ಪರೀಕ್ಷೆ ರಿಪೋರ್ಟ್ ಇದೆಯಲ್ಲ, ಇದು ಎಷ್ಟು ಎಕರೆ? ಹಾಂ, ಅದು ಎಲ್ಲ ಪ್ಲಾಟ್ ಸೇರಿ ಸರ್ ಇದು 2 ಎಕರೆನೇ ಬರೋದು. ಅದು ಅಲ್ಲ, 2 ಎಕರೆ ಬರೋದು. ಒಂದು ಅಂದಾಜು ಇದೇನು ಈ ಪಟ್ಟಿ ಇತ್ತಲ್ಲ, ಇದು ಮುಕ್ಕಾಲು ಎಕರೆ ಬರ್ತಿತ್ತ? 3 ಎಕರೆ ಬರ್ಬೋದೇನ ಅಲ್ವಾ? ಎಷ್ಟು ಒಂದು 6-7 ವರ್ಷದ ಅಡಿಕೆ ತೋಟನ ಇದು ಅಲ್ವಾ? ಜಾಸ್ತಿನೇ ಆಯ್ತು. ಒಂದ್ 8 ವರ್ಷ ಇರ್ಬೋದು ಮ್ಯಾಕ್ಸಿಮಮ್. 8-10 ವರ್ಷ ಆಗ್ಲಿ, 8 ವರ್ಷ. ನೋಡಿ, ಇದು ರೈತ ಬಾಂಧವರೇ, ಇದರಲ್ಲಿ ಇದು ಏನೋ ತನಗಣ ಹಿಂಗ್ ತೋರ್ಸಿಂಗ್ ನೋಡಿದೆಲ್ಲ, ಇದೆಲ್ಲ ಸ್ವಲ್ಪ ಹಳದಿ ಕಲರ್ ನಿಮಗೆ ತೋಟ ಕಾಣ್ತದೆ. ಹಳದಿ ತೋಟ ಯಾಕೆ ಕಾಣ್ತತೆ ಅನ್ನೋದನ್ನ ನಾನು ಹೇಳ್ತೀನಿ. ಸುಮಾರಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಹೌದಾ? ಇಲ್ಲಾಂದ್ರೆ ಅವ್ರಿಗೆ ಕೂಡ ಅವರು ಎಂಗೇಜರ್ ಹೆಂಗೆ ಚೆನ್ನಾಗಿ ಹಿಡಿತಾರಲ್ಲ, ಹೆಂಗಿದ್ದಾರೆ, ಹೌದಾ? ನೋಡಿ, ಇಲ್ಲಿ ಏನಾಗ್ತದೆ, ಈ ಹಳದಿ ಕಲರ್ ಇಲ್ಲಿ ನಾನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿ, ಈ ಹುಲ್ಲು ಇದೆಯಲ್ಲ, ಈ ಹುಲ್ಲು 365 ದಿನ, ಅಂದರೆ 365 ದಿನನೂ ಇದು ಇಲ್ಲಿ ಬೆಳೀತಾ ಇತ್ತು ಅಂತ ಅಂದರೆ, ಇದು ಫುಲ್ಲು ನೀರನ್ನು ಏನು ಮಾಡ್ತದೆ, ಕೆಳಗಡೆ ಭೂಮಿಗೆ ಇಂಗಿಸ್ಬಿಟ್ಟು ನೀರು ಕೆಳಗಡೆನೆ ಜಾಸ್ತಿ ಅಂದರೆ ಇಳಿಯೋದಕ್ಕೆ ಆಸ್ಪದ ಆಗ್ತೈತಿ. ಒಂದು. ಎರಡನೇದು, ಮತ್ತೆ ಇದು ಬಿಸಿಲು ಬೀಳದ ಹಾಗೆ ತಡೆಗಟ್ತತೆ. 2 ಇವೆರಡೂ ಕಾರಣದಿಂದ ಏನಾಗ್ತದೆ ಅಂದರೆ ನೀರು ಸತತವಾಗಿ ನೆಲದಲ್ಲೇ ಆಡ್ತಾ ಇರ್ತದೆ. ಆವಾಗ ಏನಾಗ್ತದೆ, ನೀರು ಜಾಸ್ತಿ ಆದಾಗ pH ಅಂತ ಕರಿತೀವಲ್ಲ, ಮಣ್ಣಿನ ರಸಸಾರ, ಅದು 0ದಿಂದ 14 ಸ್ಕೇಲ್ ಇರ್ತದೆ. ಅದು 6.5ರಿಂದ 7.5 ಬಂದರೆ ತಟಸ್ಥವಾಗಿರೋ ಮಣ್ಣು. ಆ ಮಣ್ಣಲ್ಲಿ ಯಾವುದೇ ಬೆಳೆಗಳು ಕೂಡ ಚೆನ್ನಾಗಿ ಬರ್ತದೆ. ಇದು ಸೈನ್ಸ್ ಇದು. ಸೊ ಇಲ್ಲಿ ನಾನು ಇಳಿತಿದ್ದಂಗ್ಲೇ ನೋಡಿದೆ, ಅವರು ಪಾಪ ಇಂಜಿನಿಯರ್, ಅವರು ಬೆಂಗಳೂರಲ್ಲಿದ್ದಾರೆ. ಅವರು ಇದು ಹಿನ್ನೆಲೆ ಇರೋದು ಇಲ್ಲಿ ನನಗೆ ಒಂದೇನೋ ಕಳಿಸ್ಬಿಟ್ಟು ಹೇಳ್ತಾ ಇದ್ದಾರೆ. ಪಾಪ ಏನಾಗೈತೆ ಅಂದರೆ, ಎಷ್ಟು ಇದೆ, ಒಂದು 2 ಎಕರೆ ಅಲ್ಲಮ್ಮ ಇದು? 2 ಎಕರೆಗೆ 68 ಕ್ವಿಂಟಲ್ ಆಗೈತೆ. ತುಂಬ ಬೇಜಾರದಲ್ಲಿದ್ದಾರೆ ಅವರು. ಇವತ್ತು ಹೆಂಗಾಗಿದೆ ಅಂತ ಅಂದರೆ, ಸೈಂಟಿಸ್ಟ್ಗಳು ಎಲ್ಲ ಒಂದು 10 ಪುಸ್ತಕ ಓದಿದರೆ ನಾಲೆಡ್ಜ್ ಬಂದ್ಬಿಡ್ತದೆ, ಕುತ್ಕೊಂಡು ಅದು ನೋಡಿ ಇದು ನೋಡಿ ಅಂತ ಹೇಳ್ತಾರೆ. ತಪ್ಪಲ್ಲ, ಅದು ಸರಿ ಇರ್ತದೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾರೆ, ಅದು ಸರಿ ಇರ್ತದೆ, ಅದ್ರ ಬಗ್ಗೆ ಮಾತಾಡಲ್ಲ. ಕ್ರಾಪ್ ಅನಾಲಿಸಿಸ್ ಅಂತ ಕರಿತೇವಲ್ಲ, ಆ ಫೀಲ್ಡಿಗೆ, ರೈತರ ತಾಕುಗಳಿಗೆ ಹೋಗಿ ಪ್ರೆಸೆಂಟ್ ಏನು ಸಮಸ್ಯೆ, ಏನಾಗೈತಿ, ಯಾಕೆ ಉದುರ್ತಾ ಇದ್ದಾವೆ ಹರಳುಗಳು ಅನ್ನೋದೇ ತುಂಬ ಮೇಜರ್ ಇಂಪಾರ್ಟೆಂಟು. ನೋಡಿ, ಈ ತೋಟ ನನಗೆ ನೋಡಿದಾಗ ಏನು ಅನಿಸುತ್ತೆ ಅಂದರೆ, pH ಇಂಬ್ಯಾಲೆನ್ಸ್ ಆಗೈತೆ. ಈ ಮಣ್ಣು ಪರೀಕ್ಷೆ ಸ್ವಲ್ಪ ನೋಡಿ ಹೇಳ್ಬಿಡ್ತೀನಿ. ಇಲ್ಲೇನಾಗಿದೆ, ಈ ಕಡೆ ತೊಗೊಂಬಾರಮೇಲೆ ನೋಡಿ, ಇಲ್ಲಿ ಇದು ಕಾಣ್ತದಾ? ಪಾಯಿಂಟ್ ಔಟ್ ಮಾಡಿ ನೋಡಿ. ಮಣ್ಣಿನ ರಸಸಾರ 5.87 ಇದೆ. ಇದು ನಾನು ಹೇಳಿದೆ 6.5ರಿಂದ 7.5 ಬಂದರೆ ತಟಸ್ಥ, ಇಲ್ಲೇ ಕೊಟ್ಬಿಟ್ಟಿದ್ದಾರೆ. 5.8 ಬಂದಿರೋದ್ರಿಂದ ಜೌಗು ಜಾಸ್ತಿ ಆಗ್ತದೆ, ಆಸಿಡ್ ಜಾಸ್ತಿ ಆಗ್ತದೆ. ಆಮ್ಲ ಆಗೋದ್ರಿಂದ ಏನಾಗ್ತದೆ, ಬೇರೆ ನ್ಯೂಟ್ರಿಯೆಂಟ್ಸನ್ನು ತಗೊಳ್ಳೋದಕ್ಕೆ ಅದು ಬಿಡೋದೇ ಇಲ್ಲ. ಅವಾಗ ಏನಾಗ್ತದೆ, ನ್ಯೂಟ್ರಿಯೆಂಟ್ಸ್ ಕೊರತೆಯಿಂದ ಏನಾಗ್ತದೆ ಅಂದರೆ, ಈ ಗಿಡ ಎಲ್ಲ ಸಾರಜನಕನೂ ತೊಗೊಳಕ್ಕೆ ಬಿಡಲ್ಲ. ಯೂರಿಯಾ ಗೊಬ್ಬರ ಹಾಕ್ತೀವಿ ಹಸಿರಾಗಲಿ ಅಂತ, ನೀವು ಹಟ್ಟಿ ಗೊಬ್ಬರ ಏನು ಹಾಕಿದ್ರು ತೊಗೊಳಕ್ಕೆ ಬಿಡಲ್ಲ ಅದು. ಅವಾಗ ಏನಾಗ್ತದೆ ಅಂದರೆ ಇಂಬ್ಯಾಲೆನ್ಸ್ ಆಗ್ತದೆ. ನ್ಯೂಟ್ರಿಯೆಂಟ್ಸ್ ನಾವು ಭೂಮಿಗೆ ಕೊಟ್ಟರೆ ಇದಕ್ಕೆ ಸಪ್ಲೈ ಆಗಲ್ಲ. ಅವಾಗ ಏನಾಗ್ತದೆ, ಎಲ್ಲ ಉದುರ್ತದೆ. ಜಿಂಕ್ ಕೊರತೆ ಆದರೂ ಉದುರ್ತದೆ, ಬೋರಾನ್ ಕೊರತೆ ಆದರೂ ಉದುರ್ತದೆ, ಪೊಟ್ಯಾಶ್ ಕೊರತೆ ಆದರೂ ಉದುರ್ತದೆ. ಕ್ಯಾಲ್ಸಿಯಂ ಮೇಯ್ನಾಗಿ, ಅಂದರೆ ಅದು ಸೆಲ್ ವಾಲ್ ಬಿಲ್ಡ್ ಮಾಡೋಕ್ಕೆ ಬೇಕು. ಆ ಜೀವಕೋಶಗಳನ್ನ ಬಿಲ್ಡ್ ಮಾಡಬೇಕು ಅಂತಂದರೆ ಆ ಕ್ಯಾಲ್ಸಿಯಂ ಬೇಕಾಗ್ತದೆ. ಆ ಕ್ಯಾಲ್ಸಿಯಮ್ಮೇ ಮೇಜರ್ ಆಗಿಲ್ಲ ಅಂದರೆ ಬೇರೆದು ಯಾವುದು ತಗೊಳ್ಳಲ್ಲ. ಅವಾಗ ಏನಾಗ್ತದೆ, ಉದುರಿ ಬೀಳೋದೆಲ್ಲ ಸಮಸ್ಯೆ ಆಗ್ತದೆ. ಮತ್ತು ಈ ಮಣ್ಣಿನಲ್ಲಿ ಸಾವಯವ ಇಂಗಾಲ ಇದೆ, 0.4 ಇದೆ. ಅಲ್ಲೇ ಹಿಡಿಯಮ್ಮ, ಸಾಕು, ಗೊತ್ತಾಗ್ತದೆ ರೈತರಿಗೆ. 0.4 ಇದೆ ಇಲ್ಲಿ ಸಾವಯವ ಇದು ಇದ್ದಿದ್ರಲ್ಲಿ ಚೆನ್ನಾಗಿರ್ತದೆ. ನಾನು ನೋಡಿದಂಗೆ 0.1, 0.2 ಹಿಂಗೆಲ್ಲ ಬರ್ತದೆ. ನಾನು ಸುಮಾರು ಕರ್ನಾಟಕದ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡ್ತೀನಿ ಮಣ್ಣು ಪರೀಕ್ಷೆ ರಿಪೋರ್ಟ್. ನೋಡ್ತಿದಂಗ್ಲೇ ನಾನು ತಪ್ಪ ಸರಿನ ಅಂತ ಹೇಳ್ಬಿಡ್ತೀನಿ. ಯಾಕಂದ್ರೆ ಗೊತ್ತಾಗ್ತದಲ್ಲ, ಇದೇ ಪರೀಕ್ಷೆ, ಮಣ್ಣು ಪರೀಕ್ಷೆ ನೀವು ನನಗೆ ಹಾಕಿದ್ರೆ ಅದು ಜೌಗ್ ಆಗ್ತದೆ, ಹಳದಿ ಕಲರ್ ಆಗುತ್ತೆ, ಕುತ್ಕೊಂಡೆಲ್ಲ ಹೇಳ್ಬಿಡ್ತಿದ್ದೆ ನಾನು. ಆಮೇಲೆ ಸಾವಯವ ಇಂಗಾಲ ನೋಡಿ, ಅಂದರೆ ನೀವೇನು ಸಾವಯವ ಪದ್ಧತಿ ಮಾಡಿದಿರಲ್ಲ, ಈ ಮಣ್ಣಲ್ಲೆಲ್ಲ ಬ್ಲಾಕ್ ಕಾಣ್ತೈತೆ ನೋಡಿ, ಇದೆಲ್ಲ ಹುಡಿ ಇದೆಲ್ಲ ಕೊಳತ್ಬಿಟ್ಟು, ಇದೆಲ್ಲ ಸಾವಯವ ಪದಾರ್ಥ. ಇದು ಸಾವಯವ ಪದಾರ್ಥ ಇದ್ರೇನೆ ಎರೆಹುಳ ಸಂತತಿ ಇರ್ತದೆ, ಹಾರ್ಮೋನ್ಸ್ಗಳಾಗ್ಲಿ, ಪ್ರೋಟೀನ್ ಆಗಲಿ, ಯಾವುದನ್ನು ಒಟ್ಟು ಮಣ್ಣಿನ ಗುಣಧರ್ಮ ಚೆನ್ನಾಗಿರ್ತದೆ. ನೀರು ಹಿಡಿದಿಟ್ಕೊಳ್ಳೋದಾಗ್ಲಿ, ತೇವಾಂಶ ಹಿಡಿದಿಟ್ಕೊಳ್ಳೋದಾಗ್ಲಿ, ಜೀವಾಣುಗಳ ವೃದ್ಧಿ ಆಗಲಿ ಅದು ಚೆನ್ನಾಗಿರ್ತದೆ. ಅದು ಪರವಾಗಿಲ್ಲ. ಅದು ಜಾಸ್ತಿ ಇತ್ತು ಅಂದರೆ ನೈಟ್ರೋಜನ್ ಜಾಸ್ತಿ ಇರ್ತದೆ, ಅದು ಚೆನ್ನಾಗಿದೆ. ನೋಡಿ, ಇಲ್ಲಿ 61% ಏನಾಗುತ್ತೆ ಅಂದರೆ ಫಾಸ್ಫರಸ್ ಬಂದಿದೆ, ರಂಜಕ. ನೀವು ಅದಕ್ಕೆ ಈ SSP ಅಂತ ಕರಿತೀವಲ್ಲ, ಈಗ DAP ಗೊಬ್ಬರ ತಗೊಳ್ತೀರಿ, ಅದ್ರ 18-46 ಇರ್ತದೆ. ಅದ್ರ 46 ಅನ್ನೋದೇನೋ ಅದು ರಂಜಕ. ಆ ರಂಜಕ ಇರ್ತಕ್ಕಂಥ ಗೊಬ್ಬರಗಳನ್ನ ಈ ತೋಟಕ್ಕೆ ಹಾಕ್ಬಾರ್ದು. ಆಲ್ರೆಡಿ ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು, ನಿಮ್ ದುಡ್ಡು ಉಳಿತು.
ಅಲ್ವಾ? ಅದೇ ರಂಜಕ ಜಾಸ್ತಿ ಆಗಿತ್ತು ಅಂತ ಅಂದ್ರೆ ಕೆಲವೊಬ್ರು 100-150 ಆಗಿರ್ತವೆ. ಯಾಕಂದ್ರೆ ಪ್ರತಿ ಬಾರಿ 20 ಗೊಬ್ಬರ ತಗೊಳ್ಳೋದು ಹಾಕೋದು, DAP ಗೊಬ್ಬರ ತಗೊಳ್ಳೋದು ಹಾಕೋದು ಮಾಡಿ ಆ ರಂಜಕ ಜಾಸ್ತಿ ಆಗಿತ್ತು ಅಂದ್ರೆ ಆ ರಂಜಕ ಏನ್ ಮಾಡ್ತೈತೆ, ಫಾಸ್ಫರಸ್ ಜಿಂಕ್ ಇರ್ತೈತಲ್ಲ ಈ ಭೂಮಿಯಲ್ಲಿ, ಜಿಂಕ್ ಜೊತೆ ಸೇರ್ಕೊಂಡು ಜಿಂಕ್ ಫಾಸ್ಫೈಡ್ ಕನ್ವರ್ಟ್ ಆಗಿ ಅವಾಗ ಇರೋ ಜಿಂಕ್ ಅನ್ನು ತಿಂದಾಕ್ತದ. ತಿಂದಾಕ್ತದೆ ಹೆಂಗೆ ಅಂದ್ರೆ, ಈಗ ನಾವು ಹೆಗ್ಣಗಳನ್ನ ಇಲಿಗಳನ್ನ ಸಾಯಿಸೋದಕ್ಕೆ ಜಿಂಕ್ ಫಾಸ್ಫೈಡ್ ಯೂಸ್ ಮಾಡೋದು, ಅದು ಗಟ್ಟಿ ಇರ್ತದೆ. ಮತ್ತೆ ನಾವು ಹಲ್ಲಿಗೆ ಪೇಸ್ಟ್ ಹಚ್ತೀವಲ್ಲ, ಇದು ಡಾಕ್ಟರ್ ಹೆಂಗ್ ಹಚ್ತಾರಲ್ಲ ಹಂಗ್ ಗಟ್ಟಿ ಫಾರ್ಮೇಶನ್ ಆಗ್ತದೆ, ಅವಾಗ ಗಿಡಕ್ಕೆ ಸಿಗದೇ ಇಲ್ಲ. ನೋಡಿ, ನಮ್ಮ ತಪ್ಪು ತಿಳುವಳಿಕೆಯಿಂದಾಗಿ ಅಜ್ಞಾನದಿಂದಾಗಿ ಹೆಚ್ಚು ರಂಜಕ ಹಾಕಿದಾಗ ಇರೋ ಜಿಂಕ್ ಅನ್ನು ಖಾಲಿ ಮಾಡಿದ್ವಿ ನಾವು, ಅಲ್ವಾ? ಆದ್ರೆ ಇದರಲ್ಲಿ ಜಿಂಕ್ ಎಷ್ಟಿದೆ ಅಂದ್ರೆ 0.58 ಇದೆ. ಇದು ಒಂದು ಹೆಕ್ಟೇರಿಗೆ ಮ್ಯಾಕ್ಸಿಮಮ್ ಅಂದ್ರೆ 1.2 ಬರ್ಬೇಕು, 2.5 ಎಕರೆಗೆ 1.2 ಬರ್ಬೇಕು. ಇದು ಮೀಡಿಯಂ ಇದೆ ನೀವು ಹಾಕಿರೋದು, ಅಲ್ವಾ? ಆಮೇಲೆ ನೆಕ್ಸ್ಟ್ ಪೊಟ್ಯಾಶ್ ಚೆನ್ನಾಗಿದೆ, 330 ಇದೆ, ಚೆನ್ನಾಗಿದೆ. ಇದ್ರಾಗ ನನ್ನ ಅನಿಸಿಕೆ ಪ್ರಕಾರ ಇದರಲ್ಲಿ ಏನು ಮಣ್ಣು ಪರೀಕ್ಷೆ ನೋಡಿದ್ನಲ್ಲ, ಮೇಜರ್ ಆಗಿ ಜೌಗು ಆಗಿರೋದ್ರಿಂದ ಆ ಪೋಷಕಾಂಶಗಳು ಇದಕ್ಕೆ ಗಿಡಕ್ಕೆ ಸಿಗಕ್ ಆಗದೇನೆ ಪ್ರತಿ ಮರಗಳಲ್ಲೂ ಉದುರ್ತಾ ಇತ್ತು, ಅಲ್ವಾ? ಸುಮಾರಷ್ಟು ಮರಗಳಲ್ಲಿ ಉದುರಿದೆ. ನಿಮ್ಗೆ ಈಗ ದನಿ ಗೊಬ್ಬರ ಹಾಕಿದೀವಲ್ಲ, ಅದಕ್ಕೇನಾರ ಆತರ ಈಟಿಗೇನಾರ ಉದುರ್ತಾ ಇಲ್ಲ, ಅದು ಹೀಟಿಗೆ ಇದಕ್ಕೂ ಸಂಬಂಧನೇ ಇಲ್ಲ. ನಾನು ಹೇಳೋದು pH ಇದೆಯಲ್ಲ, ಈ pH ಇದು ಹಿಂಗೆ, ಇದು ಏನಾಗೈತೆ ಅಂದ್ರೆ 2 ಕೈ ಸಮ ಇದಾವಲ್ಲ ನಾವು, ಇದು ಹಿಂಗಾಗಿದೆ, ಹಿಂಗಾಗ್ಬಿಟ್ಟದೆ. ಹಿಂಗ pH ಅಂದ್ರೆ 6.5ರಿಂದ ಇದು 5.8 ಬಂದತ್ತಲ್ಲ. ಈಗ 6.5 7.5 ನಡುವೆ ಬರ್ಬೇಕಾಗಿತ್ತು, ಇದು 6 ಪಾಯಿಂಟ್ ಕೆಳಗಡೆ ಬಂದ್ಬಿಡತ್ತಲ್ಲ. ಆವಾಗ ಈ ಜೋಗ್ ಆಗೋದಕ್ಕೆ ಬೇರೆ ನ್ಯೂಟ್ರಿಯೆಂಟ್ಸ್ ತಗೊಳಕ್ ಇದು ಬಿಡಲ್ಲ, ಏನು ಇದಕ್ಕೆ ಸಂಬಂಧ ಇಲ್ಲ, ಇದಕ್ಕೆ ಸಂಬಂಧ ಇಲ್ಲ. ಅದ್ ಸರಿ ಆಗ್ಬೇಕು. ನಿಮ್ಮ ಅರ್ಥದಲ್ಲಿ ನಾನೀಗ ಡ್ಯಾನ್ಸ್ ಮಾಡಕ್ ಬರ್ತೈತೆ ಅಂದ್ರೆ ಅಟ್ಲನೇ ಸರಿ ಇಲ್ಲ ಅಂದ್ರೆ ಹೆಂಗಮ್ಮ ಡ್ಯಾನ್ಸ್ ಮಾಡ್ತೀರಿ, ಅಲ್ವಾ? ಸೇಮ್ ಹಂಗೆ ಪ್ರೊಸೀಜರ್ ಇದಕ್ಕೆ ಆಗಿರೋದು. ಅದಾ ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ನೀವು ಜಸ್ಟ್ ಈ ಹುಲ್ಲನ್ನೆಲ್ಲ ತೆಗಿಯೋದಕ್ಕೆ ಏನೋ ಇದು ಗ್ಲೈಫಾಸೇಟ್ ಅಂತ ಬರ್ತದೆ, ಅದು 41% 71% ಬರ್ತದೆ ಕಳೆನಾಶಕ. ಅದನ್ನ ಸಿಂಪಡಣೆ ಮಾಡಿ ಇದನ್ನ ಒಂದ್ಸತಿ ಉಳುಮೆ ಮಾಡಿ ಸುಣ್ಣ ಹಾಕಿ, ಕರೆಕ್ಟ್ ಸುಣ್ಣ ಒಂದು 250 kg ಎಕರೆ ಕಳೆನಾಶಕ ಹೊಡಿಬೋದಾ ಸರ್? ಕಳೆನಾಶಕ ಹೊಡಿರಿ, ತೊಂದ್ರೆ ಇಲ್ಲ. ಒಂದ್ಸತಿನೂ ಮುಡ್ಸಿರೋ ಸರ್? ಕಳೆನಾಶಕ ಹೊಡಿರಿ, ಕಳೆನಾಶಕದಿಂದ ಹುಲ್ ಸಾಯಲ್ಲ, ಇದು ಬೇರ್ ಸಮೇತ ಸತ್ರೇನೆ ಒಳ್ಳೇದು. ಅದೇ ಏನು ಗೊತ್ತಾ, ರೈತರಿಗೆ ಎರೆಹುಳ ಅದು ಇದು ಅದು ತಪ್ಪು ಕಲ್ಪನೆ. ನಾನು ಹೇಳೋದು ಅಲ್ಲ, ಅದು ಅಲ್ಲಮ್ಮ, ಇಲ್ಲಿ ನಾನು ಅದು ಬೇಡ ಅಂದಲ್ಲ. ಈಗ ಇದನ್ನ ಹೆಂಗ್ ಸರಿ ಮಾಡ್ತೀರಾ? ಮತ್ತೆ ಈ ಕಲರ್ ಹಸಿರು ಬರ್ಬೇಕಲ್ಲ, ಇದೀಗ ಹಸಿರು ಬರ್ಬೇಕು, ಹರಳು ಉದುರ್ಬಾರ್ದು, ಹೆಂಗ್ ಸರಿ ಮಾಡ್ತೀರಿ? ಎಲ್ಲ ತಿಂದೋಗ್ತಾವೆ ಇವು. ನಿಮ್ ಭೂಮಿಯಾಗ ಐತಿ, ತಗೊಳ್ಳೋ ಶಕ್ತಿನೇ ಇಲ್ಲ ಇದಕ್ಕೀಗ, ಅಲ್ವಾ? ನೋಡಿ, ಇನ್ನೊಂದು ಹೇಳ್ತೀನಿ, ಎರೆಹುಳ ಇದೆಯಲ್ಲ, ನೀವು ಅತಿ ಹೆಚ್ಚು ಗೊಬ್ಬರಗಳನ್ನ ಹಾಕಿದ್ರೆ, ಅತಿ ಹೆಚ್ಚು ಇಷ್ಟ ಹಾಕಲು ಇಷ್ಟಿಷ್ಟು ಹಾಕಿದ್ರೆ ಭೂಮಿಯಲ್ಲಿರೋ ಮೈಕ್ರೋಬ್ಸ್ ಹಾಳಾಗ್ತತಿ, ಎರೆಹುಳನು ಅದಲ್ಲಿ ಬಿದ್ರೆ ಹಾಳಾಗ್ತತಿ. ಕಳೆನಾಶಕ ಏನಾದ್ರೂ ಸಿಂಪಡಣೆ ಮಾಡಿದ್ರೆ, ನೀರ್ ಕಟ್ಟಿ ನಿಲ್ಲಿಸ್ತೀವಲ್ಲ ಆ ರೀತಿ ಕಳೆಗಳನ್ನ ನಾವು ಕಳೆನಾಶಕ ಸಿಂಪಡಣೆ ಮಾಡಿದ್ರೆ ಅದು ಸಾಯ್ತೈತೆ. ಇದು ಮಣ್ಣಿ ಬಿದ್ದ ಕೂಡಲೇ ನ್ಯೂಟ್ರಲ್ ಆಗ್ತದೆ. ನೀವು ಮಣ್ಣಿ ಬಿದ್ರೆ ಎಷ್ಟು ಒಂದು ಅರ್ಧ ಇಂಚು ಅದು ಹೋಗಲ್ಲ, ಅದು ಕೆಳಗಡೆ ಕಳೆನಾಶಕ ಅಲ್ವಾ? ಅವಾಗ ಏನಾಗ್ತದೆ, ಎರೆಹುಳ ಸ್ವಲ್ಪ ಹಾಕಿದ್ರೆ ಸಾಕು ಕೆಳಗಡೆ ಹೋಗ್ತದೆ. ಎರೆಹುಳ ಎಲ್ಲಿ ಜಾಸ್ತಿ ಆಗ್ತೈತಿ ಅಂತಂದ್ರೆ ಕಾರ್ಬನ್ ಇರ್ಬೇಕಾದ್ರೆ, ಹಟ್ಟಿ ಗೊಬ್ಬರ ಅಂತವನ್ನೆಲ್ಲ ಕೊಟ್ರೆ ಅದು ಜಾಸ್ತಿ ಆಗ್ತದೆ. ಆ ಎರೆಹುಳನೇ ರೈತರ ಮಿತ್ರ ಅಂತ ಯಾಕೆ ಕರೀತಾರ ಅಂದ್ರೆ ಅದ್ರದ್ದು ಅಷ್ಟು ಮಹತ್ವ ಐತೆ. ಅದ್ರದ್ದು ಹೇಳಕ್ ಆಗಲ್ಲ. ಈಗ ಇದ್ರ ಉದುರೋದ್ರ ಬಗ್ಗೆ ಅಷ್ಟೇ ಹೇಳಿದೆ, ಮತ್ತೆ ಮಣ್ಣು ಪರೀಕ್ಷೆ ಕ್ಲಿಯರ್ ಆಯ್ತು, ಅಲ್ವಾ? ಈಗ ನೋಡಿ, ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ ಎಷ್ಟು ನಿಮಿಷ ಆಯ್ತಪ್ಪ ಅದು? 8 minutes 26 seconds. ಓಕೆ ಓಕೆ, ಹಂಗೆ ಕಂಟಿನ್ಯೂ ಮಾಡಿ. ಓಕೆ ನೋಡಿ, ಈಗ ರೈತ ಬಾಂಧವರಿಗೆ ಈಗ ಭಾರಿ ಇಂಪಾರ್ಟೆಂಟ್ ಮಾಹಿತಿ ನಾನು ಈಗ ಹೇಳೋದು. ನೋಡಿ, ಈ ಅಡಿಕೆ ಗಿಡಗಳು ಹರಳು ಉದುರೋದಕ್ಕೆ ಮೇಜರ್ ಕಾರಣ ಅಂತಂದ್ರೆ ಎಲೆಯ ಶರೀರ ಚೆನ್ನಾಗಿರ್ಬೇಕಂತ ನಾನು ಹೇಳಿದೆ, ಅಲ್ವಾ? ನೋಡಿ, ಇದಕ್ಕೇನು ಪೊಟ್ಯಾಶ್ ಕೊರತೆ ಆದ್ರೂ ಉದುರ್ತದೆ, ಬೋರಾನ್ ಕೊರತೆ ಆದ್ರೂ ಉದುರ್ತದೆ, ಕ್ಯಾಲ್ಸಿಯಂ ಕೊರತೆ ಆದ್ರೂ ಉದುರ್ತದೆ, ಜಿಂಕ್ ಕೊರತೆ ಆದ್ರೂ ಇರ್ತದೆ. ಇವೇ ಮೇಜರ್ ಈಗಿನ ಪರಿಸ್ಥಿತಿಗೆ. ಆಮೇಲೆ ಈ ಸಾರಜನಕ ಕಡಿಮೆ ಐತಿದ್ರಾಗೆ. ಸಾರಜನಕ ಏನಕ್ಕೆ ಬೇಕಂದ್ರೆ ಶರೀರ ಬೆಳವಣಿಗೆಗೆ ಬೇಕದು, ಅಲ್ವಾ? ಆ ಶರೀರನೇ ಬೆಳವಣಿಗೆ ಆಗ್ಲಿಲ್ಲ ಅಂತ ಅಂದ್ರೆ ಮತ್ತೆ ಅದು ಕೂಡ ಡಿಫಾಲ್ಟ್ ಆಗ್ತದೆ. ಆಯ್ತು, ನನ್ನ ಕೈ ಒಂದಿಷ್ಟು ಸರಳಿದಾವೆ, ಬಾರ ಮೇಲೆ ಹತ್ರ ಮೇಲೆ ನೋಡಿ. ಇದು ಅಂದ್ರೆ ರೋಗ ಬಾಧೆಯಿಂದನೂ ಉದುರ್ಬೋದು, ಕೀಟಗಳ ಬಾಧೆಯಿಂದನೂ ಉದುರ್ಬೋದು. ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಸುಮಾರಷ್ಟು ವಿಡಿಯೋ ಮಾಡಾಕಿದ್ದೀನಿ. ಇವತ್ತು ವಿಶೇಷವಾದ ಮಾಹಿತಿ ಹೇಳ್ತೇನೆ. ಬಹುಶಃ ನೀವು ಎಲ್ಲೂ ಯೂಟ್ಯೂಬಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ನನಗೆ. ಇದೇ ಫಸ್ಟ್ ಟೈಮ್ ಏನಾದರೂ ಕೇಳ್ಬೋದು, ಅಥವಾ ಎಲ್ಲಾದ್ರೂ ಕೇಳಿದ್ರೆ 100ಕ್ಕೆ 1% ಅಷ್ಟೇ ಕೇಳಿರ್ತಾರೆ. ನಾವು ಇನ್ನು 99% ಕೇಳಿರಲ್ಲ. ಇಲ್ಲಿ ನೋಡಿ, ಇಲ್ಲಿದಾವೆ. ಈಗ ಈ ನಟ್ಟು ಉದುರ್ತಾ ಐತೆ, ಇದು ಬುಡ ಎಲ್ಲ ಸುಡ್ತಾ ಐತೆ, ಕಾಣ್ತದೆ ನಿಮಗೆ? ಇದು ಫಂಗಲ್ ಡಿಸೀಸ್. ಇದು ಕೊಲೆಟ್ರಾಟ್ರೈಕಮ್ ಏನೋ ಶಿಲೀಂಧ್ರ ಐತಲ್ಲ, ಎಲೆಗಳ ಮೇಲೆ ಎಲೆ ಚುಕ್ಕೆ ರೋಗ ಇರ್ತದೆ. ಇದ್ರಲ್ಲಿ ಆಲ್ಮೋಸ್ಟ್ ಆಲು ಬ್ಲೈಟ್, ಬಿಳಿಚಿ ಎಲೆಗಳಾಗಿರೋದು ಬ್ಲೈಟ್ ಡಿಸೀಸ್ ಒಂದು, ಮತ್ತೆ ಎಲೆ ಚಿಕ್ಕೆ ರೋಗ ಒಂದು. ಎಲೆ ಚಿಕ್ಕೆ ರೋಗದಲ್ಲೂ 3 ರೀತಿ ಶಿಲೀಂಧ್ರ ಬರ್ತವೆ. ಆದರೆ ಇದು ಕೊಲೆಟ್ರಾಟ್ರೈಕಮ್ ಇರ್ತಕ್ಕಂಥ ಶಿಲೀಂಧ್ರದಿಂದ
ಇದಕ್ಕೇನೋ ಟಚ್ ಆಯ್ತು ಅಂದ್ರೆ ಇಲ್ಲೆಲ್ಲ ಉದುರ್ತವೆ ನೋಡಿ, ಇಲ್ಲೆಲ್ಲ ಸುಟ್ಟಾಗೈತಿ ಬುಡ ಎಲ್ಲ ಅಲ್ವಾ ಈ ಸೋಗೆಯಿಂದ. ಇದು ಹೆಂಗಿರ್ತದೆ ಇರ್ದು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು. ಈ ತುದಿ ಗರಿಯಿಂದ ಸುಡ್ಗಂತ ಈ ರೋಗ ಇಲ್ಲಿ ಜಾಸ್ತಿ ಆಗಿ ಎಲ್ಲ ಉದುರ್ತತಿ, ರೋಗದ ತೀವ್ರತೆ ಅಷ್ಟು ಉದುರ್ತೈತೆ. ಹೌದಾ, ಇದು ಅದ್ರದ್ದು. ಇದು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಎರಡನೇದು ನೋಡಿ, ಬೋರಾನ್ ಕೊರತೆ ಆದರೆ ಉದುರ್ತದೆ ಅಂತ ನಾನು ಹೇಳಿದೆ. ಬೋರಾನ್ ಅಂತ ಅಂದ್ರೆ ಏನು ನೋಡಿ, ಇದರಲ್ಲಿ ಕೆಲವು ಸರಿ ಇದು ತುಂಬಿನ ಒಳಗಡೆ ಹೋಗಿರ್ತದೆ, ಹ್ಯಾಲೋ ಆಗಿರ್ತದೆ. ಈ ತುಂಬಿರ್ತದಲ್ಲ, ಇದು ಸಂಪೂರ್ಣ ಇರಲ್ಲ, ಒಳಗೆ ಹೋಗಿರ್ತದೆ. ಬೋರಾನ್ ಕೊರತೆ ಆದ್ರೂ ಉದುರ್ತದೆ. ಅದು ನೆಕ್ಸ್ಟ್ ಹಂತದಲ್ಲಿ ಕಾಯಿ ಸಿಗಳಿ ಬೀಳ್ತದೆ, ಅದು ಬೋರಾನ್ ಕೊರತೆ. ಸಿಗಳೋದು. ಅದು ಸಿಗಳಕ್ಕಿಂತ ಮೊದ್ಲಿಗೆ ಬುಡದಲ್ಲಿ ಏನಾಗಿರ್ತದೆ ಅಂದ್ರೆ ಅದ್ರ ತುಂಬೆಲ್ಲ ಒಳಗಡೆ ಹೋಗಿರ್ತದೆ. ಅದು ಇದು ಹಿಂಗೆ ಹೋಗತ್ತಲ್ಲ, ಹಿಂಗೆ ಇದು ಒಳಗಡೆ ಹೋಗಿರ್ತದೆ. ಅಬ್ಸರ್ವ್ ಮಾಡಿದಾಗ ಅದು ಬೋರಾನ್ ಕೊರತೆ. ಅದು ಮತ್ತೆ ಕೆಲವೊಂದ್ಸತಿ ಕಾಯಿಗಳು ಸಣ್ಣ ಸಣ್ಣಗಿರ್ತವೆ, ಮೆಚುರಿಟಿ ಪಡೆಯಕ್ಕಾಗ್ದೇ ಬೀಳ್ತವೆ. ಅದು ಹಾರ್ಮೋನ್ಸ್ ಜಿಂಕಿಗೆ ಸಂಬಂಧಪಟ್ಟಿರೋದು. ಹಾರ್ಮೋನ್ಸ್ ಬಗ್ಗೆ ಹೇಳ್ತೀನಿ, ಅದನ್ನೇ ಹೇಳಕ್ ಕೊಟ್ಟಿನಿ ನಾನೀಗ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಕಾಯಿ ಇದೆ, ಇದು ಫ್ರೆಶ್ ಬಿದ್ದಿರೋದು. ಇದರಲ್ಲಿ ನೋಡಿ ತುಂಬು ಒಳ ಹೋಗಿಲ್ಲ, ಮತ್ತೆ ಇದು ಫ್ರೆಶ್ ಆಗಿದೆ. ಈಗ ನಾನು ಹೇಳಿದೆ, ಒಂದು ರೋಗದಿಂದ ಉದುರ್ತೈತೆ, ಇನ್ನೊಂದು ಕೀಟಗಳ ಬಾಧೆಯಿಂದ ಉದುರ್ತೈತೆ, ಇನ್ನೊಂದು ರೋಗ ಇದ್ರೆ ಉದುರ್ತತೆ ಅಂತ. pH ಇಂಬ್ಯಾಲೆನ್ಸ್ ಆದ್ರೆ ನ್ಯೂಟ್ರಿಯೆಂಟ್ಸ್ ಪ್ರಾಬ್ಲಮ್ ಇಂದ ಉದುರ್ತತೆ ಅಂತ ಹೇಳಿದೆ. ಇವೆಲ್ಲವೂ ಸಮಸ್ಯೆ ಸರಿ ಇದ್ದು ಆದ್ರೂ ಉದುರ್ತದಪ್ಪ. ಅವಾಗ ಏನಾಗ್ತದೆ, ಈ ಬಿಸಿಲಿನ ಟೆಂಪರೇಚರು ಮಾರ್ಚಿಂದ ಮೇವರೆಗೂ ಬಹಳ ವಿಪರೀತ, ಒಂದು 36 ಡಿಗ್ರಿ ಮೇಲೆ ಇತ್ತು ಅಂತ ಅಂದರೆ ನೀರು ಒಂದು ದಿನ ಹೆಚ್ಚೋ ಕಡಿಮೆ ಕೊಡೋದು ಮಾಡ್ತೀರಿ ನೀವು ಅಲ್ವಾ. ಈಗ ನನ್ನ ಲೆಕ್ಕದಲ್ಲಿ ಒಂದು ದಿನಕ್ಕೆ 20 ಲೀಟರ್ ನೀರು ಬೇಕು, ಒಂದು ವಾರಕ್ಕೆ 170 ಲೀಟರ್ ಅಷ್ಟು ನೀರು ಕೊಡಬೇಕಾಗ್ತದೆ ನೀವು. ಆಮೇಲೆ ಆ ನೀರು ಕೂಡ ಗೊಚ್ಚು ನೆಲದಲ್ಲಿ ಕರೆಕ್ಟು, ಇಂಥ ನೆಲಗಳಲ್ಲಿ ಕಡಿಮೆ ಕೊಡಬೇಕು. ತೇವಾಂಶ ಹಿಡಿದಿಟ್ಕೊಳತ್ತಲ್ಲ, ಸಾವಯವ ಚೆನ್ನಾಗೈತಿ ಈ ಮಣ್ಣಲ್ಲಿ, ಕಡಿಮೆ ಕೊಡ್ಬೇಕಿದ್ರಾಗ, ಅವಾಗ ಅದು ಸರಿ ಇರ್ತದೆ. ಒಂದು ವೇಳೆ ನೀರು ಹೆಚ್ಚು ಕಡಿಮೆ ಕೊಡೋದ್ರಿಂದ ಏನಾಗ್ತದೆ, ಈಗ ನೀರು ಕಡಿಮೆ ಆಗ್ಬಿಡ್ತು. ನೀರು ಕಡಿಮೆ ಆದಾಗ ಏನಾಗ್ತದೆ, ಈ ಹಾರ್ಮೋನ್ಸ್ ಇರ್ತವೆ, ಇದು ಹಾರ್ಮೋನ್ಸಿಗೆ ಸಂಬಂಧಪಟ್ಟಿರೋದು. ಈಗ ಕರೆಕ್ಟ್ ನೋಡೋಣ, ಹಾರ್ಮೋನ್ಸ್ ಅಂತ ಅಂದ್ರೆ ಈಗ ಬಾಡಿ ಸಣ್ಣಕ್ಕಿದ್ದು ದೊಡ್ಡದಾಗ್ತಕ್ಕಂಥದ್ದು ಹಾರ್ಮೋನ್ಸ್ಗಳು ಕೆಲಸ. ಅವುಗಳಲ್ಲಿ ಒಂದು ಆಕ್ಸಿನ್ ಹಾರ್ಮೋನ್ಸ್ ಅಂತ ಇರ್ತದೆ, ಇನ್ನೊಂದು ಸೈಟೋಸಿನ್ಸ್, ಇನ್ನೊಂದು ಜಿಬ್ಬರ್ಲಿಕ್, ಇನ್ನೊಂದು ಎಥಿಲೀನು, ಮತ್ತೆ ಇನ್ನೊಂದು ಆಸ್ಪಿಕ್ ಆಮ್ಲ ಅಂತ ಇರ್ತದೆ ಆಸಿಡ್. ಇವು 5 ರೀತಿಯ ಆಸಿಡ್ ಇರ್ತವೆ. ಇದರಲ್ಲಿ ಈ ಹರಳು ಉದುರೋದಕ್ಕೆ ಅಷ್ಟೇ ನಾನು ಹೇಳ್ತೀನಿ. ಶಾರ್ಟ್ ಕಟ್ ಹೇಳೋದು ಅಂತ ಅಂದ್ರೆ ಈ ಜಿಬ್ಬರ್ಲಿಕ್ ಆಸಿಡ್ ಅಂತ ಬರ್ತವೆ. ಈ ಕಾಂಡದ ಬೆಳವಣಿಗೆ ನೋಡಿ, ಇದು ಇಷ್ಟೆತ್ರ ಐತ ಈ ಕಾಂಡ, ಹೌದಾ. ಈ ಗಂಡುಗಳ ಅಂತರವನ್ನ ಜಾಸ್ತಿ ಮಾಡ್ತದೆ, ಬೆಳವಣಿಗೆಗೆ ಫೋಕಸ್ ಮಾಡ್ತದೆ. ಜಿಬ್ಬರ್ಲಿಕ್ ಆಸಿಡ್ ಮಾಡೋದು ಅದೇ ನಿಮ್ದು ಐತಲ್ಲ, ನಾನು ಹೆಸರು ಹೇಳಲ್ಲ, ಅದೇ ಕೆಲಸ. ಅದರ ಮೈಕ್ರೋನ್ಯೂಟ್ರಿಯೆಂಟ್ ಅದಕ್ಕೆ ಆಡ್ ಮಾಡಿದಾರೆ. ಅದು ಕೊಟ್ಟು ಕೂಡಲೇ ಗ್ರೌತ್ ಚೆನ್ನಾಗಿ ಬರ್ತದೆ ನೋಡಂತ ಅದೇ ಉದ್ದೇಶ. ಅದು ಗಂಡುಗಳ ಅಂತರ ದೂರ ಮಾಡ್ತದೆ ಜಿಬ್ಬರ್ಲಿಕ್ ಆಸಿಡ್. ನೆಕ್ಸ್ಟ್ ಆಕ್ಸಿನ್ಸ್ ಅಂತ ಇರ್ತೈತೆ ಹಾರ್ಮೋನ್ಸ್. ಅದೇನ್ ಮಾಡ್ತೈತೆ ಅಂತ ಅಂದ್ರೆ ಆ ಸೆಲ್ ಬೆಳವಣಿಗೆಯನ್ನ ವಿಸ್ತಾರ ಮಾಡ್ತತಿ. ಇದು ಇಲ್ಲೈತಪ್ಪ, ಇದು ವಿಸ್ತಾರ ಮಾಡ್ತತಿ, ಹೌದಾ. ನೆಕ್ಸ್ಟ್ ಇನ್ನೊಂದು ಸೈಟೋಸಿನ್ಸ್ ಅಂತ ಇರ್ತದೆ. ಅದೇನ್ ಮಾಡ್ತದೆ, ತುಂಡು ಭಾಗಗಳನ್ನ ಇದ್ದು ಎನ್ಲಾರ್ಜ್ ಮಾಡ್ತದೆ, ಸೆಲ್ಲಿನ ವಿಘಟನೆ ಅಂತ ಕರಿತೇವಲ್ಲ, ವಿಭಜನೆ ಮಾಡ್ತದೆ, ಸೆಲ್ ವಿಭಜನೆ ಆಗ್ತದೆ. ಎಥಿಲೀನ್ ಇರ್ತದೆ, ಈ ಬಾಳೆಹಣ್ಣು ಮಾವಿನ ಹಣ್ಣು ಆಗೋದಕ್ಕೆ ನೀವು ತಗೊಂಡು ಯೂಸ್ ಮಾಡ್ತಿರಲ್ಲ, ಅದು ಹಾರ್ಮೋನ್ಸ್. ಅದೇನ್ ಮಾಡ್ತದೆ, ಅದು ಹಣ್ಣಾಗೋದಕ್ಕೆ ಆಸ್ಪದ ಮಾಡ್ತದೆ. ಅದನ್ನ ಸಿಂಪಡಣೆ ಮಾಡ್ರೆ ಎಲೆಗಳೆಲ್ಲ ಉದುರೋಗ್ಬಿಡ್ತವೆ, ಬೇಗ ಮೆಚುರಿಟಿ ಬಂದು ಎಲೆ ಉದುರ್ತತೆ ಅಂತ. ಆ ಕಾಂಡದ ಯಾವುದೇ ಆಗ್ಲಿ ಆಗ್ತದೆ. ನೆಕ್ಸ್ಟ್ ಮಹತ್ವವಾಗಿರೋದು ಈ ಬೇಸ್ಗೆ ಸಂಬಂಧಪಟ್ಟಂಗೆ ಹಾರ್ಮೋನ್ಸ್, ಇದು ಆಪ್ಸಿಜಿಕ್ ಆಮ್ಲ ಅಂತ ಆಸಿಡ್ ಇರ್ತದಲ್ಲ, ಅದು ಭಾರಿ ಇಂಪಾರ್ಟೆಂಟ್. ಈಗ ನೋಡಿ, ಈಗ ಟೆಂಪರೇಚರ್ ಏನಾಗಿದೆ ಜಾಸ್ತಿ ಆಗ್ತೈತೆ, ನೀರ್ ಏನಾದ್ರೂ ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ. ಗಿಡಕ್ಕೆ ನೀರ್ ಕಡಿಮೆ ಆಯ್ತು, ಈ ನೀರ್ ತಕ್ಕ ಹಾಗೆ 3-4 ಗೊನೆಗಳು ಬಿಟ್ಬಿಟ್ಟೆ ಅಂತ ಇಟ್ಕೊಳ್ಳಿ. 3-4 ಗೊನೆ ಬಿಡ್ತು, ಆ 3-4 ಗೊನೆಗಳಿಗೆ ಆಹಾರ ಹೋಗೋದು, ಬೆಳವಣಿಗೆ ಕಡಿಮೆ ಆಗ್ತತೆ. ನೀವು ಭತ್ತ ಬೆಳಿತೀರಲ್ಲ, ತೆನೆ ಬಂದ ಯಾರು ಗೊಬ್ಬರ ಹಾಕಲ್ಲ ಅಲ್ವಾ, ಗೊಬ್ಬರ ಸ್ಟಾಪ್ ಮಾಡ್ತೀರಿ, ಅದ್ರ ಔಷಧಿ ಹೊಡಿತೀರಿ. ಅಂದ್ರೆ ತೆನೆ ಬಂತು ಅಂತ ಅಂದ್ರೆ ಇಡೀ ಇದ್ರದ್ದೆಲ್ಲ ತಯಾರಿಸಿದ ಈ ತೆನೆಗೆ ಬರ್ತದೆ, ಬೆಳವಣಿಗೆ ಸ್ಥಗಿತ ಆಗ್ತದೆ. ಈ ನೀರಿನ ಸಮಸ್ಯೆ ಆದಾಗ ಏನ್ ಮಾಡ್ತದೆ, ಅದು ಆಪ್ಸಲ್ಸಿಕ್ ಏನ್ ಆಸಿಡ್ ಇರ್ತದಲ್ಲ, ಅದು ಟೊಮೆಟೋನ ಬಂದ್ ಮಾಡ್ಬಿಡ್ತದೆ, ಆ ಎಲೆಗಳೆಲ್ಲ ರಂಧ್ರಗಳನ್ನ ಬಂದ್ ಮಾಡ್ತದೆ. ಫೋಟೋಸಿಂಥಸಿಸ್ ಕಡಿಮೆ ಆಗ್ತದೆ. ಅವಾಗ ಕಡಿಮೆ ಆದಾಗ ಏನಾಗ್ತದೆ, ಇರೋ ನೀರನ್ನ 4-5 ದಿನಕ್ಕೆ ನಾನು ಬದುಕ್ಬೇಕಂತ ಅದು ಎಷ್ಟು ಬೇಕು ಅಷ್ಟೇ ತಗೊಂಡು ಅದು ಕಡಿಮೆ ಮಾಡ್ತದೆ. ಈ ಕಡೆ ಹಿಡಿಯಮ್ಮ. ಆಮೇಲೆ ನೆಕ್ಸ್ಟ್ ಭಾರಿ ಇಂಪಾರ್ಟೆಂಟ್ ಮಾಹಿತಿ ಹೇಳ್ತಾರೆ ಈಗ. ಓಕೆ, ಆ ಎಲೆಗಳು ಟೊಮೆಟೊ ಕ್ಲೋಸ್ ಮಾಡ್ತದಲ್ಲ, ಇದನ್ನ ಕ್ಲೋಸ್ ಮಾಡಕ್ ಆಗಲ್ಲ, ಹಿಂಗಾರದ್ದು. ಇದಕ್ಕೆ ಹಿಂಗೆ ಎಳ್ದು ಬರ್ತಾನೆ ಇರ್ತದೆ. ಅವಾಗ ಏನಾಗ್ತತಿ, ಜೀವಕೋಶಗಳ ಒಳಗಡೆ ಒತ್ತಡ ಕ್ರಿಯೇಟ್ ಆಗ್ತದೆ. ಆ ಒತ್ತಡ ಕ್ರಿಯೇಟ್ ಆದಾಗ ಏನಾಗ್ತತಿ, ಇದು ಹರಳು ಡ್ರಾಪ್ ಆಗ್ತತಿ, ಹೌದಾ. ಆ ಹಾರ್ಮೋನ್ಸ್ ಅನ್ನ ಒತ್ತಡದ ಹಾರ್ಮೋನ್ ಅಂತಾನು ಕರೀತಾರೆ. ಇದು ಬೇಸಿಗೆಯಲ್ಲಿ, ಹೌದಾ. ಮಳೆಗೆಲ್ಲದ ಆಮೇಲೆ ಬರೋಣ ನೋಡಿ. ಇದನ್ನ ಹೆಂಗೆ ತಡೆಗಟ್ಟಬಹುದು ನಾವು? ಈಗ ಇಲ್ಲಿದೆ, ಈ ಭಾರತ ಇಲ್ಲಿ ತಗೊಂಬಲ್ಲಿ. ಈಗ ಇದು ಹೂವಿದು, ಈ ಹೂವಲ್ಲಿ ಗಂಡು ಹೆಣ್ಣು 2 ಇರ್ತದೆ ಅಲ್ವಾ. ಈ ಹೂವು ಇದು ಕಾಯಿದೀಗ
ಇಲ್ಲಿ ಕಾಯಿ ಇರ್ತದೆ. ಈ ಕಾಯಿ ಮತ್ತೆ ಈ ಕಾಂಡದ ನಡುವೆ ಇಲ್ಲೊಂದು ಲೇಯರ್ ಐತಲ್ಲ ಇದೀಗ, ಈಗ ಅಟ್ಯಾಚ್ಮೆಂಟ್ ಆಗೈತಲ್ಲ ಇದು, ಹೌದಾ? ಹಾ, ಇಲ್ಲಿ ಆ ಒತ್ತಡ ಜಾಸ್ತಿ ಆದಾಗ ಆಫ್ಸಿಸಿಕ್ ಏನ ಲೇಯರ್ ಅಂತ ಕರಿತೀವಲ್ಲ ಪದರ, ಅದು ಆಫ್ಸಿಸಿನ್ ಆ ಲೇಯರ್ ಇಲ್ಲಿ ಫಾರ್ಮೇಶನ್ ಆಗ್ತತಿ. ಇಲ್ಲಿ ಆ ಫಾರ್ಮೇಶನ್ ಆತಂದ್ರ ಒತ್ತಡಕ್ಕೆ ಅವಾಗ ಈ ನಟ್ಟಿದು ಉದುರಿ ಬೀಳ್ತತಿ. ಗೊತ್ತಾಯ್ತಾ? ನೋಡಿ ಇಲ್ಲಿದೆ, ಇಲ್ಲಿ ಏನು ರೋಗ ಇಲ್ಲ ಏನಿಲ್ಲ, ಆದ್ರೂ ಉದುರಿ ಬಿದ್ದತಿ, ಹೌದಾ? ಹಾರ್ಮೋನ್ಸ್ ಇಂಬ್ಯಾಲೆನ್ಸು. ಈಗ ಇನ್ನೂ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕೆಲವೊಂದು ಮಕ್ಕಳುಗಳು ತಮ್ಮ ವಯಸ್ಸಿಗೆ ಅನುಗುಣವಾಗಿರಲ್ಲ, ಹಿಂಗಿರ್ತವೆ ಅಲ್ವಾ? ಕೆಲವೊಂದು ಅದು ವಯಸ್ಸಿನ ಅನುಗುಣ ಸಣ್ಣಕ್ಕಿರ್ತವೆ, ಏನು ರೋಗ ಇರಲ್ಲ, ಎಲ್ಲ ಆಕ್ಟಿವ್ ಆಗಿರ್ತವೆ, ಆದ್ರೆ ಶರೀರದಲ್ಲಿ ಬದಲಾವಣೆ ಆಗಿರ್ತದೆ. ಇಲ್ಲಿ ಇದೇ ರೀತಿ ಆಗೋದು. ಇದನ್ನ ತಡೆಗಟ್ಟಬೇಕಂದ್ರೆ ಏನ್ ಮಾಡ್ಬೇಕು? ಆಕ್ಸಿನ್ಸ್ ಅಂತ ಏನ್ ಹಾರ್ಮೋನ್ಸ್ ಬರ್ತದಲ್ಲ ಅದನ್ನ ನೀವು ಸಿಂಪಡಣೆ ಮಾಡ್ಬೇಕು. ಅದು ನಾನು ಟೆಕ್ನಿಕಲ್ ಹೇಳ್ತಾ ಇರೋದು. ಅದು ಆಲ್ಫಾ ನೆಪ್ಥೆಲಿನ್ ಅಂದ್ರೆ NA ಅಂತ ಕರೀತಾರೆ, ಆಲ್ಫಾ ನೆಫ್ಲಿಕ್ ಅಸಿಟಿಕ್ ಆಸಿಡ್ ಅಂತ. ಅದನ್ನ ನೀವು ಕಾನ್ಸಂಟ್ರೇಷನ್ ಇರೋದು 10 ರಿಂದ 20 ml ppm ಇರ್ತಕ್ಕಂಥದ್ದನ್ನ ತಗೊಂಡು ಇದಕ್ಕೆ ಹಿಂಗಾರ ಬಿಡ್ತು ಅಂತ ಅಂದ್ರೆ 15 ರಿಂದ 20 ದಿನದಲ್ಲಿ ಅದನ್ನ ಸಿಂಪಡಣೆ ಮಾಡಿದ್ರೆ ಈ ಸಸ್ಯದಲ್ಲಿ ಏನೇ ಒತ್ತಡ ಕ್ರಿಯೇಟ್ ಆದ್ರೂ ಅದು ಕವರ್ ಮಾಡ್ತದೆ. ಇವೆಲ್ಲ ಶರೀರದಲ್ಲೇ ಕ್ರಿಯೇಟ್ ಆಗ್ತಕ್ಕಂಥ ಹಾರ್ಮೋನ್ಸ್. ಬಟ್ ಆ ಒಂದು ಜಾಸ್ತಿ ಆದಾಗ ಇನ್ನೊಂದು ಕಡಿಮೆ ಆಗ್ತತ್ತಲ್ಲ, ಅಂತ ಟೈಮಲ್ಲಿ ನಾವು ಅದಕ್ಕೆ ಸಿಂಪಡಣೆ ಮಾಡ್ಬೇಕು, ಅವಾಗ ಅದು ಉದ್ರಲ್ಲ ಅಲ್ವಾ? ಇದ್ರದ್ದೇನೋ ಬೇಸಿಗೆ ಸಮಯದಲ್ಲಿ ಇದಾಯ್ತು. ಈಗ ಮಳೆಗಾಲದಲ್ಲೂ ಕೂಡ ಇದೇ ರೀತಿ ಸಿಂಪ್ಟಮ್ಸ್ ಆಗಿ ಉದುರ್ತಿರ್ತವೆ, ಹೌದಾ? ರೋಗ ಇರಲ್ಲ, ಏನಿರಲ್ಲ, ಎಲ್ಲ ಚೆನ್ನಾಗಿರೋದು, ಹಿಂಗೆ ಬೀಳ್ತಿರ್ತವೆ. ಅವಾಗ ಏನಾಗ್ತದೆ? ಎಥಿಲಿನ್ ಅನ್ನೋ ಒಂದು ಹಾರ್ಮೋನ್ಸ್ ಇದೆಯಲ್ಲ ನಾನು ಹೇಳಿದ್ನಲ್ಲ, ಅದೇನ್ ಮಾಡ್ತದೆ? ಜಾಸ್ತಿ ಪ್ರೊಡ್ಯೂಸ್ ಆಗ್ತದೆ. ಜೀವಕೋಶಗಳ ಒತ್ತಡ ಒಳಗಡೆ ಆಗ್ಬಿಟ್ಟು ಅದು ಜಾಸ್ತಿ ಪ್ರೊಡ್ಯೂಸ್ ಆಗ್ತದೆ. ಆ ಟೈಮಲ್ಲೂ ಕೂಡ ಹರಳು ಡ್ರಾಪ್ ಆಗಿಬೀಳ್ತದೆ ಹಾರ್ಮೋನ್ಸ್ ಇಂದ. ಈ ಕಾಯಿ ಉದ್ರದು ಬರೀ ರೋಗ ಅಲ್ಲ, ಏನಲ್ಲ, ಅದು ಅಂದ್ರೆ ಪ್ರಕೃತಿಯ ವೈಶಿಷ್ಟ್ಯದ ಮೇಲೇನೂ ಡಿಪೆಂಡ್ ಆಗಿರ್ತದೆ. ಆವಾಗ ಅದೇ ಆಕ್ಸಿನ್ಸ್ ಅನ್ನ ನಾವು ಹಾರ್ಮೋನ್ಸ್ ಅನ್ನ ಸಿಂಪಡಣೆ ಮಾಡಿದ್ರೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ, ಉದುರೋದು ನಿಲ್ತದೆ. ಮತ್ತೆ ನೀವು ಕೀಟನಾಶಕ ಶಿಲೀಂಧ್ರನಾಶಕಗಳ ಜೊತೆಗೆ ಸಿಂಪಡಣೆ ಮಾಡಬಹುದು, ಅದ್ರ ಜೊತೆಗೆ ಕಾಂಪಿಟೇಬಲ್ ಆಗ್ತದೆ. ಆದ್ರೆ ಪರಿಸ್ಥಿತಿ ನೋಡಿ ಮಾಡ್ಬೇಕು ಅಲ್ವಾ? ಈಗ ನೋಡಿ, ನೀವು ಈ ವಿಷಯ ಎಲ್ಲಾದ್ರೂ ಕೇಳಿದ್ರ? ಬೇಕಾದಷ್ಟು ಯೂಟ್ಯೂಬ್ ನೋಡಿರ್ತೀರಿ ಅಲ್ವಾ? ಎಲ್ಲರೂ ಬೋರಾನೋ, ಜಿಂಕು, ಐರನ್, ನಾನೇ ನನ್ನ ವಿಡಿಯೋಗಳಲ್ಲಿ ಸುಮಾರಷ್ಟು ಹೇಳಿದ್ದೇನೆ. ಇದು ಅದಕ್ಕೆ ವಿಶೇಷವಾಗಿರೋ ಮಾಹಿತಿ ಇದೀಗ, ಅರ್ಥ ಆಯ್ತಾ? ನಿಮ್ದು ಸಿಂಪಲ್ ಮೆಥಡ್, ನಿಮ್ ತೋಟ ಇರೋದೈತಲ್ಲ, ಜೌಗ್ ಆಗೋದಕ್ಕೆ ಹಳದಿ ಕಲರ್ ಆಗೈತೆ, ಅದು ಸುಣ್ಣ ಹಾಕಿಬಿಟ್ಟು ನೀವೊಂದು ಔಷಧಿ ಮೇಲ್ಗಡೆ ಕೊಟ್ರೆ ಅದು ತಗೊಳ್ಳೋದು ಬೇಗ ಕ್ಯಾಪ್ಚರ್ ಆಗ್ತದೆ. ಬಟ್ ಈ ಉದ್ರೋದಕ್ಕೆ ಇದೆ ಇವೆಲ್ಲ, ಇವು ನೀರಿಂದ ಜಾಸ್ತಿ ಆಗಿರೋದು, ನೀರು ನಿಂತು ಹಂಗಾಗಿದೆ. ಖಾನಿ ಮಾಡೋದ್ರಿಂದ ಏನಾಗ್ತದೆ? ಈ ನೀರು ಈಗ ಎಲ್ಲೂ ಈ ಪ್ರದೇಶದಲ್ಲಿ ನೀರು ಬೇರೆದ್ ಯಾರ್ದು ಹರಿಯಲ್ಲಪ್ಪ, ಬೇರೆದ್ ಯಾರ್ದು ನೀರು ಹರಿಯಲ್ಲ, ಇವ್ರದಷ್ಟೇ ಹರಿತೈತೆ. ಖಾನಿ ತೆಗ್ಸ್ಬಾರ್ದು. ಖಾಲಿ ತಕ್ಷಣ ಏನಾಗ್ತದೆ? ಈಗ ನೀವೊಂದು ಫೌಂಡೇಶನ್ ಹಾಕಿರ್ತೀರಿ, ಹೌದಾ? 6-7 ವರ್ಷದ ಮಟ್ಟ ಫೌಂಡೇಶನ್ ಮಣ್ಣು ತುಂಬಿರ್ತೀರಿ. ಇದು 8 ವರ್ಷದ ಅಡಿಕೆ ತೋಟ. 8 ವರ್ಷ ಆದ್ಮೇಲೆ ಅದನ್ನ ಕೈಯಾಗ ಇಗ್ಯಾಕತ್ತ ಅಲ್ವಾ? ಎಷ್ಟು ಗಟ್ಟಿಯಾಗಿರ್ತದೆ. ಮತ್ ಇದು ಅದೇ ಪ್ರೊಸೀಜರ್. ನೀವು ಅಂದ್ರೆ ಬೇಸಾಯ ಮಾಡ್ಬೇಕು, ಮಣ್ಣು ಹಗುರು ಮಾಡ್ಬೇಕು. ಏನಾಗ್ತದೆ ನೋಡಿ, ಇಲ್ಲಿ ಎಥಿಲಿನ್ ಅಂತ ನಾನು ಹೇಳಿದೆ. ಎಥಿಲಿನ್ ಒತ್ತಡ ಹೆಂಗ್ ಕ್ರಿಯೇಟ್ ಆಗ್ತದೆ? ನೀರು ಜಾಸ್ತಿ ನಿಲ್ತದೆ. ನೀರು ಜಾಸ್ತಿ ನಿಂತಾಗ ಆಕ್ಸಿಜನ್ ಬೇರುಗಳಿಗೆ ಸರಿಯಾಗಿ ಸಿಗಲ್ಲ. ಆಕ್ಸಿಜನ್ ಪ್ರಭಾವ ಉಂಟಾಗಿ ಆ ಎಥಿಲಿನ್ ಕ್ರಿಯೇಟ್ ಆಗ್ತದೆ ತನ್ನಷ್ಟಕ್ಕೆ ತಾನೇ ಆಟೋಮೆಟಿಕ್ಲಿ. ಆವಾಗ ಏನಾಗ್ತದೆ? ಹರಳು ಡ್ರಾಪ್ ಅಲ್ವಾ? ನೋಡಿ, ಅದು ಒಂದು ಮೇಜರ್ ಕಾರಣ. ಕೆಲವ್ರು ಏನಂತಾರೆ, ನೀವು ಬೇಸಾಯ ಮಾಡ್ಬೇಕು ಅಂದ್ರಲ್ಲ, ಬೇಸಾಯ ಮಾಡಿದ್ರೆ ಬೇರೆ ರೀತವೆ. ಅದೇ ತಪ್ಪು ನಾನು ಹೇಳೋದು. ತಲೆ ಬಾಚಿಗಿಂದ ಎಷ್ಟು ಕೂದಲು ಉದುರ್ತವೆ, ಹಂಗಂತ ತಲೆನೋ ಹೋಗ್ಬಿಡ್ತತ. ನಾನು ಹೇಳೋದು ಈಗ ಸುಳ್ಳು ಐತಲ್ಲ, ಅದು ಬೇಗ ಹರಡ್ತದ ಕಣ್ರಿ. ಸತ್ಯದ ಬಗ್ಗೆ ಗೊತ್ತಿರಲ್ಲ, ಅದು ಸುಳ್ಳು ಬೇಗ ಹರಡ್ತದೆ. ಅದೆಲ್ಲ ಅಷ್ಟೇ ಅಥೆಂಟಿಕೇಶನ್ ಅಲ್ಲ. ನಾನ್ ಹೇಳೋದು ಸುಳಿಕೊಳೆ ರೋಗ ಹೆಂಗ್ ಬರ್ತದೆ? ಈ ಸಣ್ಣ ಸಣ್ಣ ಗಣ್ಣುಗಳ ಅಂತರ ಹತ್ತತ್ರ ಆಗಿ ನೋಡಿ, ಜಿಂಕ್ ಕೊರತೆ ಆದ್ರೆ ಸಣ್ಣ ಸಣ್ಣಕ್ ಬರ್ತತೆ ಅಂತ ಸಾಬೀತಾಗೈತೆ. ಈ ಜಿಂಕಿಗೆ ಆಕ್ಸಿನ್ಸ್ ಹಾರ್ಮೋನ್ಸ್ ಬೇಕು. ಹಾರ್ಮೋನ್ಸ್ ಅನ್ನ ಉತ್ಪತ್ತಿ ಮಾಡ್ತಾ ಜಿಂಕ್, ಅದು ಅವೆರಡು ಕೊರತೆಯಿಂದ ಇದೆಲ್ಲ ಶಾರ್ಟ್ ಔಟ್ ಆಗ್ತತಿ, ಹೌದಾ? ಈ ಶಾರ್ಟ್ ಔಟ್ ಆಗಿ ಸುಳಿ ಎಲ್ಲ ಹಿಂಗ್ ಸಣ್ಣದ ಬರ್ತತಿ. ಹಿಂಗೆ ಈ ಸಣ್ಣದ ಬಂತು ಅಂದ್ರೆ ಗಾಳಿ ಆಡಲ್ಲ, ಆಮೇಲೆ ಉಸಿರು ಗಟ್ಟಿದಂಗ ಆಗತ್ತೆ ಬೇರ್ಗಳು. ಇಲ್ಲಿ ನಾನ್ ನೋಡಿದಂಗ ರಸಾಯನ ಕೀಟಗಳು ಏನಾದ್ರೂ ದಾಳಿ ಮಾಡ್ತು ಅಂತ ಅಂದ್ರೆ ಸುಳಿ ಕೊಳೆ ರೋಗ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗ್ತದೆ. ಯಾಕೆ ಅಂದ್ರೆ ಇದಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ, ಹೌದಾ? ಹಿಡಿಮಿಂಡಿಗೆ ರೋಗದಿಂದ ಸುಳಿ ಕೊಳೆ ರೋಗ ಬರ್ತೈತೆ. ನಾನಷ್ಟು ನೋಡಿದಂಗ ಪ್ಲಾಟ್ಗಳು. ಯಾಕೆ? ಶರೀರದ ನ್ಯೂನ್ಯತೆ ಅದು ಅಲ್ವಾ? ನೀವು ಮತ್ತೆ ಯಾವ್ದಾರು ಗೊಬ್ಬರ ಔಷಧಿ ಭೂಮಿ ಹಾಕಿದ ಕೂಟ್ಲೇನ ಭೂಮಿ ಫುಲ್ ಫ್ರೀ ಆಗ್ತಕ್ಕಂಥ ಯಾವ ಇದಾವ? ಯಾವ್ದು ಇಲ್ಲ. ಮತ್ತೆ ಉಳಿಮೆ ಮಾಡ್ಬೇಕಲ್ಲ,
ಉಳುಮೆ ಮಾಡ್ಬೇಕು, ಬಿಸಿಲು ಬಿಡ್ಬೇಕು ಮತ್ತೆ ನೀವು ಹೇಳ್ದಂಗೆ. ಉಳುಮೆ ಮಾಡ್ಬೇಕು. ಬಿಸಿಲು ನಾನು ತುಂಬಾ ತೋಟಗಳು ನೋಡಿದ್ದೇನೆ, ಬಿಸಿಲು ಎಲ್ಲದಕ್ಕೂ ಬೇಕು. ಬಿಸಿಲು ಇಲ್ಲ ಅಂದ್ರೆ ಯಾವ್ದು ನಡೆಯಲ್ಲ. ಅತಿ ಹೆಚ್ಚು ನೀರು ನಿಲ್ಲೋದ್ರಿಂದ ಈ ಎರೆಮಣ್ಣಿನಲ್ಲಿ ಆಕ್ಸಿಜನ್ ಪ್ರಭಾವ ಉಂಟಾಗಿ ಅದಕ್ಕೆ ನೋಡಿ ಎಲ್ಲರೂ ಒಂದ್ ಲೈನ್ ಓದಿ, ನೀವು ಬಸಿ ಕಾಲುವೆಗಳನ್ನ ತೆಗಿಬೇಕು, ನೀರು ನಿಲ್ದಂಗ್ ನೋಡ್ಕೊಬೇಕಂತ ಹೊರಡಿರ್ತದೆ. ನೀರು ನಿಲ್ತಾ ಇದ್ರೆ ತೆಗಿಬೇಕು, ನೀರು ನಿಲ್ಲಲ್ಲ ಅಂದ್ರೆ ತೆಗಿಬಾರ್ದು. ಬೇಸೆ ಹೊಡ್ಕಂತಿದ್ರೆ ಬಂಗಾರದ ಬದುಕಲ್ಲ. ಹೌದೌದು. ಹಾ ಅಲ್ವಾ? ಅದಕ್ಕೆ ಅದು ಹಂಗ್ ಮಾಡೋದು ಒಳ್ಳೇದು. ಲೈಕ್ ನಿಮ್ಮಲ್ಲೇ ಯೂಟ್ಯೂಬ್ ಅಲ್ಲಿ ನಾವು ನೋಡಿವಲ್ಲ, ಕಲ್ಟಿವೇಶನ್ ಮಾಡ್ಬೇಡ್ರಿ ಅಂತಾನೆ ಒಂದಕ್ಕೆ ಅವ್ರು ಯಾರಪ್ಪ ವಿಜ್ಞಾನಿನ ಅಲ್ಲ, ಅದನ್ನ ಹೇಳೋದು. ಈಗ ಅವ್ರು ನೋಡಿ ಜನ ಈಗ ಅದನ್ನ ಬಿಟ್ಬಿಟ್ಟಾರೆ, ಅದೆಲ್ಲ ಈಗ ಅದನ್ನ ಬಿಟ್ರದೆ ಜನ. ಅದೆಲ್ಲ ತಪ್ಪು. ಈಗ ಕಳೆನಾಶಕ ಹೊಡೆದ್ರೆ ಎರೆಹುಳ ಸಾಯ್ತತೆ. ನಿಜ ಅವೆಲ್ಲ ಇದಾವಲ್ಲ, ಅವೆಲ್ಲ wrong concept. ಇಲ್ಲ ಅಂದ್ರೆ ಕೆಮಿಕಲ್ ಬರಲ್ಲ. ಎಷ್ಟು ಜನ ಇದೇವೆ? 4-5 ಜನ ಇದೀವಿ. ಈಗ ನನಗಿರೋ ನಾಲೆಡ್ಜ್ ನಿಮಗಿರಲ್ಲ, ನಿಮಗಿರೋ ನನಗಿರಲ್ಲ ಅಲ್ವಾ? ಅವಾಗ ಏನಾಗ್ತತಿ, ವ್ಯಾಪಕವಾದ ನಾಲೆಡ್ಜ್ ಕೊರತೆಯಿಂದಾಗಿ ಅವ್ನಿಗೆ ತಿಳಿದಿದ್ದೇ ಹೇಳ್ತಾನೆ. ನೀವೇನು ಮಾತಾಡಕ್ ಬರ್ತದೆ ಅವಕ್ಕೆ ಅಲ್ವಾ? ನಾನು ಹೇಳೋದು, ಯಾವುದೋ ಒಂದು ಆರ್ಗ್ಯಾನಿಕ್ ಕಂಪ್ನಿ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ, 10 ವರ್ಷದಿಂದನೂ ಮಾಡ್ತಾ ಇದ್ದೀನಿ. ವರ್ಷದಿಂದ ವರ್ಷಕ್ಕೆ ಇಳುವರಿ ನಾನು ಜಾಸ್ತಿ ಆಗ್ತದೆ ಅಂತ ಒಬ್ಬನ ಕರ್ಕೊಂಬರಿ ನೋಡು. ಒಬ್ರು ಯಾರು ಇದಾರ? ಒಬ್ರು. ನಮ್ಮ ಹತ್ರನೇ ಮೊನ್ನೆ ಮಾಡಿದ ಒಬ್ಬ ರೈತ 1 ಎಕರೆಗೆ 98 ಅಡಿಕೆ ಕ್ವಿಂಟಲ್ ಆಗಿತ್ತು. ನಾನು ಅದನ್ನ ವಿಡಿಯೋ ಮಾಡಿ ಹಾಕ್ತೇನೆ ಸದ್ಯದ್ರಲ್ಲ. ಮತ್ತೆ ಅವ್ನು ಹೆಂಗ್ ಬೆಳೆದ? ಎಷ್ಟು ಎಕರೆ ಸರ್? 1 ಎಕರೆಗೆ 98 ಕ್ವಿಂಟಲ್ ಹೆಂಗ್ ಬೆಳೆದ? ನನಗೂ ಗೊತ್ತಿಲ್ಲ. ಅವ್ನು ಔಷಧಿ ಕೊಟ್ಟಿರೋ ಪಕ್ಕದ ನನ್ನ ಅಂಗಡಿ ಬಂದ್ಮೇಲೆ ಹೇಳಿದ್ದು. ಮೊನ್ನೆ ಅವನು ಬಂದ, ಇಲ್ಲ ಅಣ್ಣ 98 ಕ್ವಿಂಟಲ್ ಆತಂತ. ರೈತರು ಹೆಂಗ ಅಂತ ಅಂದ್ರೆ, ತಾವ್ ಎಷ್ಟೇ ಬೆಳೆದ್ರೆ ನಮ್ ಗಮನಕ್ಕೆ ತರಲ್ಲ, ಕೊರತೆ ಆದ್ರೆ ನಮ್ನ ಹಿಡ್ಕೊಂಡು ಅಲ್ಗಾಡ್ತಾರೆ. ಹಂಗೆ ರೈತರ ಮೆಂಟಾಲಿಟಿನ ಹೆಂಗೆ, ಖುಷಿಯಾಗಿದ್ದಂದ್ರೆ ಅವ್ನು ಯಾರಿಗೆ ಹೇಳಕ್ ಹೋಗಲ್ಲ. ಅವ್ನು ಏನಾದ್ರು ಈ ಕೊರತೆ ಆಗಿರ್ತಾನೆ 10 ಜನರಿಗೆ ಹೇಳ್ಬಿಡ್ತಾನ. ಅವ್ನು ಕಷ್ಟ ಎದುರಾದಾಗ 10 ಜನರಿಗೆ ತಡೆದಂಗೆ ಹೇಳ್ಬಿಡ್ತಾನ. ಹಂಗೆ ಇವುಗಳೆಲ್ಲ ಈಗ ನೋಡಿ, ಇಲ್ಲ ನಾನು ಇಲ್ಲೇ ಹೇಳ್ತೀನಿ, ಈ ತುದಿಗಿರಿ ಸುಡೋದೆಲ್ಲ ಪೊಟ್ಯಾಶ್ ಕೊರತೆ ಇದೆ. ಈಗ ಇವೆಲ್ಲ ಬ್ಲೈಟ್ ಡಿಸೀಸ್. ಬ್ಲೈಟ್ ಅಂದ್ರೆ ಬಿಳಿಸಿ ಕಾಣ್ತದಲ್ಲ, ಇದೆಲ್ಲ ಬ್ಲೈಟ್. ಇದು ಇವ್ರು ಮೊನ್ನೆ ಔಷಧಿ ಹೊಡೆದಕ್ಕೆ ಸ್ವಲ್ಪ ಹಳೆ ಮುಖ ತರ ಕಾಣ್ತಾ ಇದ್ದ ಗಾಯ, ಆದ್ರೆ ಅದು ಸಫಿಶಿಯಂಟ್ ಆಗಿಲ್ಲ. ಅದು ಮಾದಿಲ್ಲ ಅದಿಲ್ಲ, ಅದಾಗಿಲ್ಲ, ಆಗಿಲ್ಲ. ಹಾ ಹಂಗಾಗೈತೆ. ಕಲ್ಟಿವೇಟರ್ ಮಾಡಿಸ್ಬೋದು. ಇದಕ್ಕೆ ಇದಕ್ಕೆ ಕಲ್ಟಿವೇಟರ್ ಮಾಡಿ, ಇದಕ್ಕೆ ಮಣ್ಣು ಹಾಕಿ ಮಾಡಿ. ಇದಕ್ಕೆ ಇದು ವಿಡಿಯೋ ಕ್ಲೋಸ್ ಮಾಡ್ತಾನೆ. ಎಷ್ಟು 10 ನಿಮಿಷ? 21 minutes. ಅಯ್ಯೋ ದೇವ್ರೆ, ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನಾ ಆಗ್ರೋ ಟ್ರೇಡರ್ಸ್ ಮಂಜುನಾಥ್. ಕಟ್ ಮಾಡಿ.